ಹಾಯ್ ನಮಸ್ಕಾರ. ನಾವಿವತ್ತು 4 ಎಕರೆ ಖಾಲಿ ಜಾಗ ನೋಡೋಕೆ ಹೋಗ್ತಾ ಇದ್ವಿ. ಬಟ್ ಮರ ಗಿಡಗಳಿದೆ, ಕಾಡು ಮರಗಳಿದೆ ಮತ್ತು ತುಂಬ ಒಳ್ಳೆ ಲೊಕೇಶನಲ್ಲಿರೋಂಥ ಜಾಗ. ಇದು ಸ್ಟೇಟ್ ಹೈವೇಯಿಂದ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ. ಫ್ರಮ್ ಹಾಸನ್ ನಿಮಗೆ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ. ಬ್ಯಾಂಗ್ಳೂರಿಂದ ಒಂದು 220 ಕಿಲೋಮೀಟರ್ಸ್ ಆಗುತ್ತೆ. ಒಳ್ಳೆ ವ್ಯೂ ಇದೆ ಪ್ರಾಪರ್ಟಿಯಿಂದ. ಒಳ್ಳೆ ವ್ಯೂ, ತುಂಬ ಚೆನ್ನಾಗಿದೆ ವ್ಯೂ. ಈ ಮೊಬೈಲಲ್ಲಿ ನೋಡೋಕ್ಕಿಂತನೂ ಇನ್ನೂ ತುಂಬ ಚೆನ್ನಾಗಿ ವ್ಯೂ ಕಾಣುತ್ತೆ ನಿಮಗೆ. ಆ್ಯಂಡ್ ಪಕ್ಕದಲ್ಲಿ ಗೌರ್ಮೆಂಟ್ ಜಾಗ ಕೂಡ ಇದೆ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಅಲ್ಲಿಂದನೂ ಮೇಲೆ ಹೋದರೆ ಬಂಡೆ ಥರ ಇದೆ, ಅಲ್ಲಿ ಮೇಲೆ ಹೋದರೆ ನಿಮ್ಗೆ ಅಲ್ಲೂ ತುಂಬ ಒಳ್ಳೆ ವ್ಯೂ ಕಾಣುತ್ತೆ. ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡೋರಿಗೆ ಇಲ್ಲ ಒಂದು ಹೋಮ್ ಸ್ಟೇ ಮಾಡ್ತೀನಿ ಅನ್ನೋರಿಗೆ ತುಂಬ ಒಳ್ಳೆ ಜಾಗ ಅಂತ ಅಂದ್ಕೊಳ್ತೀನಿ. ಪಾಂಡ್ ಮಾಡೋಕ್ಕೂ ನಿಮಗೆ ಸ್ವಲ್ಪ ಗದ್ದೆನೂ ಸಿಗುತ್ತೆ. ಸೊ ನೀವು ದೊಡ್ಡದಾಗಿ ಕೆರೆ ಥರ ಅಂದರೆ ಪಾಂಡ್ ಕೂಡ ಮಾಡ್ಕೋಬೋದು. ನೀರಿನ ವ್ಯವಸ್ಥೆ ಇದು ಮಲೆನಾಡು ಝೋನ್ ಆಗಿರೋದ್ರಿಂದ ನೀರಿಗೇನು ಸಮಸ್ಯೆ ಬರೋಲ್ಲ. ಸಾಯಿಲ್ ಕೂಡ ರೆಡ್ ಸಿಗುತ್ತೆ, ರೆಡ್ ಸಾಯಿಲ್ ಇದೆ. ಸೊ ಸಮ್ಮರ್ ಆಗಿರೋದ್ರಿಂದ ಸೊ ಎಲೆಗಳೆಲ್ಲ ಉದುರಿ ಇವಾಗ ಚಿಗುರುತ್ತೆ ಯುಗಾದಿ ಟೈಮಲ್ಲಿ. ಸೊ ಇದು ಇವಾಗ ಖಾಲಿ ಕಾಣಿಸ್ತಿದೆ ನಿಮಗಷ್ಟೇ. ಈ ಮರಗಳೆಲ್ಲ ಚಿಗುರಿದ್ರೆ ಎಲೆಗಳೆಲ್ಲ ಬಂದರೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನೂ ಜಾಗನೂ. ಸೊ ಇದು ಕಾಫಿ ತೋಟ ಮಾಡೋಕ್ಕೆ ಇಲ್ಲ ಅಡಿಕೆ ತೋಟ ಮಾಡೋದಕ್ಕೆ ತುಂಬ ಒಳ್ಳೆಯ ಜಾಗ ಅಂದ್ಕೊಳ್ತೀನಿ. ಪೆಪ್ಪರ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ. ನೀವು ಯಾವುದೇ ರೀತಿ ಕಮರ್ಷಿಯಲಾಗೂ ಯೂಸ್ ಮಾಡ್ಬೋದು, ಇಲ್ಲ ಒಳ್ಳೆ ಫಾರ್ಮ್ ಹೌಸ್ ಮಾಡಿಕೊಂಡು ತೋಟ ಮಾಡ್ತೀನಿ ಅನ್ನೋರಿಗೂ ತುಂಬ ಒಳ್ಳೆಯ ಜಾಗ. ಸೊ ಸ್ವಲ್ಪ ಗದ್ದೆ ಸಿಗೋದ್ರಿಂದ ಸೊ ನಿಮಗೆ ಪಾಂಡ್ ಮಾಡೋಕ್ಕೂ, ಯಾಕೆಂದರೆ ಈಗ ಒಂದು ತೋಟ ಮಾಡ್ತೀನಿ ಅಂದರೆ ಒಂದು ಪಾಂಡ್ ಮಾಡಲೇಬೇಕಾಗತ್ತೆ. ಸೊ ಅದಕ್ಕೂ ನೀರು ಬೇಕಂದರೆ ಗದ್ದೆ ಅಂಥ ಜಾಗಗಳು ಬೇಕಾಗುತ್ತೆ. ಸೊ ಇಲ್ಲಿ ಪಾಂಡು ಕೂಡ ಮಾಡ್ಕೋಬೋದು, ಯಾಕಂದರೆ ಗದ್ದೆ ಇದೆ. ಆ್ಯಂಡ್ ಪ್ರೈಸ್ ವಿಷಯಕ್ಕೆ ಬಂದರೆ ಈ ಪ್ರಾಪರ್ಟಿಗೆ ಆಸ್ಕಿಂಗ್ ಪ್ರೈಸ್ ಬಂದು 24 lakhs per acre. ವರ್ತ್ ಪ್ರಾಪರ್ಟಿ ಕೊಡ್ಬೋದು ಈ ಜಾಗಕ್ಕೆ, ಯಾಕಂದರೆ ನಾನು ಹೇಳಿದೆ ಸ್ಟೇಟ್ ಹೈವೇಗೆ ಹತ್ತಿರ ಇದೆ ಮತ್ತು ಸಿಟಿಗೂ ಹತ್ತಿರ ಇದೆ ಅಂತ. ಜಾಗ ನೀವು ವಿಸಿಟ್ ಮಾಡಿದ್ರೆ ಐಡಿಯಾ ಬರುತ್ತೆ. ಸೊ ಒಳ್ಳೆ ಏರಿಯಾ ಮತ್ತು ಇನ್ವೆಸ್ಟ್ಮೆಂಟ್ಗೂ ತುಂಬ ಚೆನ್ನಾಗಿದೆ ಜಾಗನೂ. ಮೊಬೈಲ್ ನೆಟ್ವರ್ಕ್ ಕೂಡ ಚೆನ್ನಾಗಿದೆ, ಮಲೆನಾಡು ಝೋನು. ಆ್ಯಂಡ್ ಮಳೆನೂ ಒಳ್ಳೆ ಆವ್ರೇಜ್ ಇಲ್ಲ, ಒಂದು 70-80 ಇಂಚಸ್ ತನಕ ಮಳೆ ಆಗುತ್ತೆ. ಒಳ್ಳೆ ತೋಟದ ಏರಿಯಾ, ಸುತ್ತಮುತ್ತ ಎಲ್ಲ ಕಾಫಿ ತೋಟ ಇದೆ. ಬರೋ ವೇನು ತುಂಬ ಚೆನ್ನಾಗಿದೆ, ಒಳ್ಳೆ ವ್ಯೂ ಸಿಗುತ್ತೆ. ಸಾಯಿಲ್ ಕೂಡ ರೆಡ್ ಇದೆ. ಪ್ರಾಪರ್ಟಿನ ವಿಸಿಟ್ ಮಾಡಿ, ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ. ಫರ್ದರ್ ಡೀಟೇಲ್ಸ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್, ಬಾಯ್.